ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 193ನೆಯ ತಿರುನಾಮ ಹಂಸಃ. ಒಮ್ಮೆ ಇಬ್ಬರು ಸ್ನೇಹಿತರು ಒಂದು ಕೆರೆಯ ಬಳಿ ಬಂದರು. ಅಲ್ಲಿ ದಡದ ಮೇಲೆ ದುಃಖದಿಂದ ಕುಳಿತಿದ್ದ ಒಂದು ಹಂಸವನ್ನು ನೋಡಿದರು. ಒಬ್ಬ ಸ್ನೇಹಿತನು, ಈ ಹಂಸ ಏಕೆ ದುಃಖದಿಂದಿದೆ ಎಂದು ನಿನಗೆ ಅನಿಸುತ್ತದೆ ಎಂದು ಕೇಳಿದನು. ಅದಕ್ಕೆ ಇನ್ನೊಬ್ಬನು, ಅದು ತನ್ನ ವಿಶೇಷ ಶಕ್ತಿಯನ್ನು ಕಳೆದುಕೊಂಡಿರುವುದರಿಂದ ಎಂದು ಉತ್ತರಿಸಿದನು. ಮೊದಲ ಸ್ನೇಹಿತನು ಯಾವ ಶಕ್ತಿ ಎಂದು ಆಶ್ಚರ್ಯದಿಂದ ಕೇಳಿದನು. ಆಗ ಅವನು, ನಿನಗೆ ಗೊತ್ತಿಲ್ಲವೇ? ಹಂಸವು ಬ್ರಹ್ಮದೇವನ ವಾಹನವಾಗಿದ್ದರಿಂದ ಬ್ರಹ್ಮನು ಅದಕ್ಕೆ ಒಂದು ವಿಶೇಷ ಶಕ್ತಿಯನ್ನು ನೀಡಿದ್ದನು. ಆ ಶಕ್ತಿಯಿಂದ ಅದು ಹಾಲು ಮತ್ತು ನೀರನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಕುಡಿಯುತ್ತಿತ್ತು. ಮೊದಲ ಸ್ನೇಹಿತನು, ಆ ಶಕ್ತಿಯನ್ನು ಅದು ಹೇಗೆ ಕಳೆದುಕೊಂಡಿತು? ಅದಕ್ಕೆ ಯಾರು ಕಾರಣ ಎಂದು ಮತ್ತೆ ಕೇಳಿದನು. ಇನ್ನೊಬ್ಬನು, ಇನ್ನೊಂದು ಹಂಸವೇ ಅದಕ್ಕೆ ಕಾರಣ ಎಂದು ಅರ್ಥವಾಗದ ರೀತಿಯಲ್ಲಿ ಉತ್ತರಿಸಿದನು. ಯಾವ ಹಂಸ ಎಂದು ಮೊದಲ ಸ್ನೇಹಿತನು ಕುತೂಹಲದಿಂದ ಕೇಳಿದನು. ಅದಕ್ಕೆ ಅವನು, ಅದು ಬೇರೆ ಯಾರೂ ಅಲ್ಲ, ಪರಮಹಂಸ ರಾಮಾನುಜಾಚಾರ್ಯರು ಎಂದು ಹೇಳಿದರು. ಜನರು ವೇದಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದಾಗ ಅದು ಹಾಲಿಗೆ ನೀರನ್ನು ಬೆರೆಸಿದಂತಾಯಿತು. ಹೇಗೆ ಹಂಸವು ಹಾಲು ಮತ್ತು ನೀರನ್ನು ಬೇರ್ಪಡಿಸುತ್ತದೆಯೋ ಹಾಗೆಯೇ ರಾಮಾನುಜಾಚಾರ್ಯರು ವೇದಗಳ ನಿಜವಾದ ಸಾರವನ್ನು ಹೊರತೆಗೆದು ಜಾತಿ, ಸ್ಥಾನಮಾನ ಅಥವಾ ಲಿಂಗಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಎಂದು ವಿವರಿಸಿದನು. ರಾಮಾನುಜಾಚಾರ್ಯರಿಗೆ ಎಲ್ಲ ಜೀವಾತ್ಮಗಳು ಒಂದೇ ಎಂಬ ಭಾವನೆ ಇತ್ತು. ಎಲ್ಲರೂ ಪರಮಾತ್ಮನನ್ನು ಹೊಂದಬೇಕು ಎಂಬುದು ಅವರ ಆಸೆಯಾಗಿತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದ ಸ್ನೇಹಿತನು, ಆದರೆ ರಾಮಾನುಜಾಚಾರ್ಯರಿಂದ ಹಂಸ ತನ್ನ ವಿಶೇಷ ಶಕ್ತಿಯನ್ನು ಹೇಗೆ ಕಳೆದುಕೊಂಡಿತು ಎಂದು ಮತ್ತೆ ಕೇಳಿದನು. ಇನ್ನೊಬ್ಬ ಸ್ನೇಹಿತನು ನಗುತ್ತಾ, ರಾಮಾನುಜಾಚಾರ್ಯರ ಜ್ಞಾನ ಮತ್ತು ಮಹಿಮೆ ಎಷ್ಟೊಂದು ಪ್ರಕಾಶಮಾನವಾಗಿತ್ತೆಂದರೆ ಅವರ ಜ್ಞಾನದ ಪ್ರಕಾಶಮಾನವಾದ ಬೆಳಕು ಎಲ್ಲೆಡೆ ಹರಡಿತು. ಆದ್ದರಿಂದ ನೀರು ಹಾಲಿನಂತೆ ಬಿಳಿಯಾಗಿ ಕಾಣಲು ಆರಂಭಿಸಿತು. ಹೀಗಾಗಿ ಹಂಸಕ್ಕೆ ಹಾಲು ಮತ್ತು ನೀರಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಮತ್ತು ಅದು ತನ್ನ ವಿಶೇಷ ಶಕ್ತಿಯನ್ನು ಕಳೆದುಕೊಂಡಿತು ಎಂದು ಹೇಳಿದನು. ಈ ಸುಂದರವಾದ ಕಥೆಯು ವೇದಾಂತ ದೇಶಿಕರ ಅಮೃತಸ್ವಾದಿನಿ ಎಂಬ ಭಕ್ತಿ ಗ್ರಂಥದಿಂದ ಬಂದಿದೆ. ರಾಮಾನುಜಾಚಾರ್ಯರು ಮೊದಲ ಬಾರಿಗೆ ಸನ್ಯಾಸಿಯಾಗಿ ಶ್ರೀರಂಗಕ್ಕೆ ಬಂದಾಗ ಶ್ರೀರಂಗದ ಉತ್ಸವ ಮೂರ್ತಿಯಾದ ನಂಪೆರುಮಾಳ್ ರಾಮಾನುಜರನ್ನು ಸ್ವಾಗತಿಸಿ ಬನ್ನಿ ಪರಮಹಂಸರೇ ಎಂದು ಕರೆದರು. ಆಗ ರಾಮಾನುಜಾಚಾರ್ಯರು ಭಗವಂತನನ್ನು ನೋಡಿ, ನೀವೇ ನಿಜವಾದ ಪರಮಹಂಸರು, ಹಾಗಿರುವಾಗ ನನ್ನನ್ನು ಹೇಗೆ ಪರಮಹಂಸ ಎಂದು ಕರೆಯುತ್ತೀರಿ ಎಂದು ಕೇಳಿದರು. ನಂತರ ಅವರು ಹಂಸ ಎಂಬ ಪದಕ್ಕೆ 3 ಅರ್ಥಗಳನ್ನು ತಿಳಿಸಿ ಭಗವಂತನೇ ನಿಜವಾದ ಪರಮಹಂಸ ಎಂದು ವಿವರಿಸಿದರು. ಮೊದಲನೆಯ ಅರ್ಥ, ಹಂಸ ಎಂದರೆ ಅನಗತ್ಯ ಬಂಧನಗಳನ್ನು ಕತ್ತರಿಸುವವನು. ಭಗವಂತನು ರಾಮಾನುಜಾಚಾರ್ಯರಿಗೆ ಸನ್ಯಾಸವನ್ನು ಅನುಗ್ರಹಿಸಿ ಅವರನ್ನು ಸಂಸಾರದ ಬಂಧನಗಳಿಗೆ ಮುಕ್ತಿಗೊಳಿಸಿದರು. ಎರಡನೆಯ ಅರ್ಥ, ಹಂಸ ಎಂದರೆ ಯಾವಾಗಲೂ ನಗುತ್ತಾ ಇರುವವನು. ನಂಪೆರುಮಾಳರ ದಿವ್ಯ ಮುಖವನ್ನು ಗಮನಿಸಿದರೆ ಅವರು ಸದಾ ಮಂದಹಾಸದಿಂದ ಇರುವುದನ್ನು ಕಾಣಬಹುದು. ಮೂರನೆಯ ಅರ್ಥ, ಹಂಸ ಎಂದರೆ ಗಾಂಭೀರ್ಯದಿಂದ ನಡೆಯುವವನು. ವೈಕುಂಠ ಏಕಾದಶಿಯಂದು ಸಿಂಹದಂತಿರುವ ನಂಪೆರುಮಾಳರ ಭವ್ಯ ನಡಿಗೆಯನ್ನು ನೋಡಲು ಸಾವಿರಾರು ಭಕ್ತರು ಶ್ರೀರಂಗಕ್ಕೆ ಬರುತ್ತಾರೆ. ಆದ್ದರಿಂದ ಹಂಸಃ ಎಂದರೆ ಹಂಸ ಎಂಬ ಪದದ ಈ 3 ಅರ್ಥಗಳನ್ನು ಹೊಂದಿರುವವನು ಎಂದು ಅರ್ಥ. ಹಂಸಾವತಾರದಲ್ಲಿ ಭಗವಂತನು ಸುಂದರವಾದ ನಡಿಗೆಯೊಂದಿಗೆ ಸದಾ ಮಂದಹಾಸದಿಂದ ಬ್ರಹ್ಮ ಮತ್ತು ಸನಕಾದಿ ಋಷಿಗಳಿಗೆ ವೇದಗಳ ಸಾರವನ್ನು ಉಪದೇಶಿಸಿ ಅವರನ್ನು ಸಂಸಾರದ ಬಂಧನಗಳಿಂದ ಮುಕ್ತಗೊಳಿಸಿದನು. ನಾವು ಪ್ರತಿದಿನ ಹಂಸಾಯ ನಮಃ ಎಂದು ಜಪಿಸಿದರೆ ಭಗವಂತನು ಮತ್ತು ಪರಮಹಂಸ ರಾಮಾನುಜಾಚಾರ್ಯರು ನಮಗೆ ಸಕಲ ಮಂಗಳಗಳನ್ನು ಕರುಣಿಸುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.